ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗು ಮೋಟ್ರು ರನ್ನಿಂಗಲ್ಲಿದ್ದಾಗಲೇ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀರು ಬೀಳ್ತಾ ಇದೆ ಆಚೆ. ಈ ಮೋಟ್ರು ಬಂದ್ಬಿಟ್ಟು 1.5 ಇಂಚು HDB ಪೈಪು ಮತ್ತು V4 ಮೋಟ್ರ್ ಪಂಪು ಬಿಟ್ಟಿರೋದು. ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ ಎಷ್ಟಡಿ ಕೇಸಿಂಗು, ಎಷ್ಟಡಿಗೆ ನೀರು ಬರ್ತಾ ಇದೆ, ಎಷ್ಟಡಿ ಮೋಟ್ರಿದೆ, ಎಷ್ಟಡಿ ಬೋರ್ವೆಲ್ ಇದೆ, ಫುಲ್ಲು ಡೀಟೇಲಾಗಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಬೋರ್ವೆಲ್ ಒಳಗಡೆ V4 ಮೋಟ್ರ್ ಬಿಟ್ಟಿರೋದ್ರಿಂದ ಮೋಟ್ರಿಂದ ಕೆಳಗಡೆನೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ಕೋಬೋದು. ಎಳೆ ಆಯಿತಾ, ಇನ್ನು ಲೆಂತ್ ಬಿಟ್ಕೊಂಡ್ರೆ ನೀರು ಮೇಂಟೈನ್ ಆಗುತ್ತಾ ಅಂದ್ಬಿಟ್ಟು ಡೀಟೇಲಾಗಿ ತಿಳ್ಕೊಬೋದು. ಆದರೆ V6 ಮೋಟ್ರ್ ಇತ್ತು ಅಂದರೆ ಪಂಪರ್ಗೂ ಮಾತ್ರ ಕ್ಯಾಮ್ರಾ ಹೋಗುತ್ತೆ, ಪಂಪಿಂದ ಮೋಟ್ರಿಂದ ಕೆಳಗಡೆ ಕ್ಯಾಮ್ರಾ ಹೋಗಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೋರ್ವೆಲ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಮತ್ತು ಫುಲ್ಲು ವಾಯ್ಸ್ ಕೊಡೋಕ್ಕಾಗಲ್ಲ ವಿಡಿಯೋ ಉದ್ದಕ್ಕೂ. ಎಲ್ಲಿ ಇಂಟ್ರೆಸ್ಟು ಪಾಯಿಂಟ್ ಇದೆಯೋ ಆ ಜಾಗದಲ್ಲಿ ನಿಮಗೆ ವಾಯ್ಸ್ ಕೊಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೇಸಿಂಗು ಎಂಡ್ ಆಯಿತು. ನೋಡ್ಬೋದು ಎಷ್ಟಡಿ ಹಾಕಿದ್ದಾರೆ ಅಂದರೆ 98 ಅಡಿ ಕೇಸಿಂಗ್ ಹಾಕಿದ್ದಾರೆ. ಕೇಸಿಂಗಿಂದ ಕೆಳಗಡೆ ಎಳೆ ಇದೆ, ಆ ಎಳೆಯಿಂದ ಸ್ವಲ್ಪ ನೀರು ಬರ್ತಾ ಇದೆ, ಜಾಸ್ತಿ ಏನಿಲ್ಲ. ನೋಡ್ಬೋದು, ನಿಮಗೆ ತೋರಿಸ್ತೀನಿ ನೋಡಿ. ಈ ಎಳೆಯಿಂದ ಸ್ವಲ್ಪ ನೀರು ಬರ್ತಾ ಇದೆ, ಜಾಸ್ತಿ ಏನಿಲ್ಲ. ಕ್ಯಾಮ್ರಾ ಬಿಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಬರ್ತಾ ಇದೆ ಅಂದ್ಬಿಟ್ಟು.
ನೋಡಿ ಫ್ರೆಂಡ್ಸ್, ನಾನು ಕೇಸಿಂಗ್ ಹತ್ರ ಎಳೆ ಇದೆ, ಅದು ಸ್ವಲ್ಪ ಕೆಳಗಡೆ ಎಳೆ ಇದೆ, ಅದರಲ್ಲಿ ಜಾಸ್ತಿ ನೀರು ಬರ್ತಾ ಇಲ್ಲ, ಕಮ್ಮಿ ಬರ್ತಾ ಇದೆ ಅಂದ್ಬಿಟ್ಟು ನಾನು ಹೇಳಿದ್ದೆ. ನೋಡಿ ಇಲ್ಲಿ ಸ್ವಲ್ಪ ನೀರು ಹರಿತಾ ಇದೆ. ಅದೇ ನೀರು ಕೇಸಿಂಗ್ ಹತ್ರ ಹೇಳಿದ್ನಲ್ಲ, ಆ ಎಳೆಯಿಂದ ಬರ್ತಾ ಇರೋ ನೀರೇ ಇಲ್ಲಿ ಹರಿತಾ ಇರೋದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲೊಂದು ಎಳೆ ತೋರಿಸ್ತಾ ಇದ್ದೀನಲ್ವಾ, ಈ ಎಳೆಯಿಂದನೇ ಈ ಬೋರ್ವೆಲ್ ಒಳಗಡೆ ನೀರು ಆಗ್ತಾ ಇರೋದು. ಇಲ್ಲಿ ಮಾರ್ಕ್ ತೋರಿಸಿದ್ದೀನಿ ನೋಡಿ ಯಾವ ರೀತಿ ನೀರು ಬರ್ತಾ ಇದೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು 419 ಅಡಿ ನೀರು ಬರ್ತಾ ಇರೋದು. ಈ ಬೋರ್ವೆಲ್ ಒಳಗಡೆ ಫುಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗಿದ್ದು ಈ ಎಳೆ ಒಂದರಲ್ಲೇ ನೀರು ಬರ್ತಾ ಇರೋದು. ಈ ಬೋರ್ವೆಲ್ಗೆ ನೀರು ಮೇಂಟೈನ್ ಆಗ್ತಾ ಇರೋದು ಈ ಎಳೆಯಿಂದ ಮಾತ್ರ. ಈ ಎಳೆಯನ್ನು ಬ್ಲಾಸ್ಟ್ ಮಾಡಿಸ್ಕೋಬೋದೋ ಮಾಡಿಸ್ಬಾರ್ದಾ? ನನ್ನ ಲೆಕ್ಕಕ್ಕೆ 80% ಬ್ಲಾಸ್ಟ್ ಮಾಡಿಸಿದ್ರೆ ನೀರಾಗುತ್ತೆ, ಇನ್ನು 20% ಹೇಳೋಕ್ಕಾಗಲ್ಲ. ಅವ್ರು ಧೈರ್ಯ ಮಾಡಿ ಬ್ಲಾಸ್ಟ್ ಮಾಡಿಸ್ಕೊಂಡ್ರೆ ಆಗುತ್ತೆ. ಬೇರೆ ಬೋರ್ವೆಲ್ಗೆ ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಇದರಲ್ಲಿ ಒಂದು ಸ್ವಲ್ಪ ಬ್ಲಾಸ್ಟ್ ಮಾಡಿ ನೋಡಿಕೊಂಡ್ರೆ ಬೋರ್ವೆಲ್ಲಲ್ಲಿ ನೀರಾಗೋ ಚಾನ್ಸು ಇದೆ. ಆದರೆ ಅವ್ರು ಧೈರ್ಯ ಮಾಡಿ ಮಾಡಿಸ್ಕೋಬೋದು. ಮತ್ತು ಈ ರೀತಿ ಬ್ಲಾಸ್ಟ್ ಮಾಡೋದ್ರಿಂದ ಬೋರ್ವೆಲ್ ಮುಚ್ಚೋಗೋ ಚಾನ್ಸು ತುಂಬ ಇರುತ್ತೆ. ನೋಡಿ ಮಾಡಿಸ್ಕೋಬೇಕು. ಆದರೆ ಬೋರ್ವೆಲ್ ಫುಲ್ ಮುಚ್ಚೋಗಲ್ಲ. ಆ ಜಾಗದಲ್ಲಿ ಲೂಸ್ ಆಗುತ್ತೆ. ಆ ಮಣ್ಣು ಕಲ್ಲು ಲೂಸ್ ಆದಾಗ ಒಳಗಡೆ ಬೀಳುತ್ತಲ್ವ, ಸ್ವಲ್ಪ ಒಂದು 20 ಅಡಿ 30 ಅಡಿ ಮುಚ್ಚೋಗೋ ಚಾನ್ಸ್ ಇರುತ್ತೆ. ನೋಡಿ ಬ್ಲಾಸ್ಟ್ ಮಾಡಿಸ್ಕೋಬೇಕು. ಸುಮ್ಮನೆ ಎಲ್ಲೆಲ್ಲೋ ಬ್ಲಾಸ್ಟ್ ಮಾಡಿದ್ರೆ ಬೋರ್ವೆಲ್ ಮುಚ್ಚೋಗ್ದಿರ ಇನ್ನೇನಾಗುತ್ತೆ? ನೋಡಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ಡೀಟೇಲಾಗಿ ಸ್ವಲ್ಪ ನೀಟಾಗಿ ಎಷ್ಟು ಅಡಿಗೆ ನೀರಿದೆ, ಎಷ್ಟು ಅಡಿಗೆ ಬ್ಲಾಸ್ಟ್ ಮಾಡಿಕೊಂಡ್ರೆ ಸರಿ ಅಂದ್ಬಿಟ್ಟು ನೋಡಿ ಬ್ಲಾಸ್ಟ್ ಮಾಡಿಸ್ಬೇಕು. ಅದರಿಂದ ನೀರಾಗೋ ಚಾನ್ಸ್ ತುಂಬ ಇರುತ್ತೆ. ಯೋಚನೆ ಮಾಡಿ ನೋಡಿ. ಬೇರೆ ಬೋರ್ವೆಲ್ಲಿಂದ ಈ ಬೋರ್ವೆಲ್ ಒಳಗಡೆ ನೀರಾಗೋ ಚಾನ್ಸ್ ಇದೆ.
ನೋಡಿ ಯೋಚನೆ ಮಾಡಿ ಬ್ಲಾಸ್ಟ್ ಮಾಡಿಸ್ಕೊಳ್ಳಿ. ನಾನು ಹೇಳ್ದೆ ಅಂದ್ಬಿಟ್ಟು ಸುಮ್ಮನೆ ಬ್ಲಾಸ್ಟ್ ಮಾಡ್ಸೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ನೀವು ಧೈರ್ಯ ತಗೊಂಡು ಬೋರ್ವೆಲ್ ಬ್ಲಾಸ್ಟ್ ಮಾಡಿಸಿ. ಈ ಹುಡುಗ ಹೇಳ್ದ ಹಿಂಗಾಗೋಯ್ತು ಅಂತ ಹೇಳೋದೊಂದು ಮಾತು ಬೇಡ. ನಿಮ್ಮ ಇಷ್ಟ, ಅದು ನಿಮ್ಮ ಧೈರ್ಯ ತಗೊಂಡು ಬ್ಲಾಸ್ಟ್ ಮಾಡಿಸಿದ್ರೆ ನಿಮಗೆ ಅನುಕೂಲ ಇದೆ. ಸರ್, ಬೋರ್ವೆಲ್ಲು ಬ್ಲಾಸ್ಟ್ ಮಾಡಿದಾಗ ತುಂಬ ಬೋರ್ವೆಲ್ ಮುಚ್ಚೋಗಿದೆ, ಆದರೆ ಐಡಿಯಾ ಇಲ್ಲದೆ ಸುಮ್ಮನೆ ಬ್ಲಾಸ್ಟ್ ಮಾಡಿಸಿರೋದು. ಐಡಿಯಾ ಇದ್ದು ಈ ರೀತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ಬ್ಲಾಸ್ಟ್ ಮಾಡಿರೋದು ತುಂಬ ಸಕ್ಸಸ್ ಆಗಿದೆ. ಸಕ್ಸಸ್ಸು ಆಗುತ್ತೆ. ನೀವು ಧೈರ್ಯ ತಗೊಂಡು ಬ್ಲಾಸ್ಟ್ ಮಾಡಿಸ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಬೋರ್ವೆಲ್ ಒಳಗಡೆ ನೀರಾಯಿತು ಅಂದರೆ ಖುಷಿ ಪಡ್ತೀರಿ. ಏನಾರ ಬೋರ್ವೆಲ್ ಸ್ವಲ್ಪ ಮುಚ್ಚೋಯ್ತು ಅಂದರೆ ಬೇಜಾರು ಆಗುತ್ತೆ. ಈ ಹುಡುಗ ಹೇಳ್ದ ಹಿಂಗೆ ಹಾಳಾಯಿತು ನಮ್ಮ ಬೋರ್ವೆಲ್ಲು ಅಂದ್ಬಿಟ್ಟು ಒಂದು ಮಾತು ಹೇಳೋದು ಬೇಡ. ಯಾಕಂದರೆ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದು ನಿಮಗೆ ಸಂಬಂಧಪಟ್ಟಿದ್ದು. ನೀವು ಬ್ಲಾಸ್ಟರ ಮಾಡಿಸ್ಕೋಬೋದು, ಇದೇ ನೀರನ್ನ ಮೇಂಟೈನ್ ಮಾಡ್ಕೋಬೋದು. ಈ ನೀರನ್ನ ಮೇಂಟೈನ್ ಮಾಡ್ಕೋಬೇಕಂದ್ರೆ ನೀವು 2 HP ಮೋಟ್ರ್ ಹಾಕ್ಕೊಂಡ್ರೆ ನೀರನ್ನ ಮೇಂಟೈನ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಧೈರ್ಯ ಮಾಡಿ ಈ ರೀತಿ ಬ್ಲಾಸ್ಟಿಂಗ್ ಮಾಡಿಸೋದ್ರಿಂದ ಬೇರೆ ಬೋರ್ವೆಲ್ಗಾಗೋ ಇನ್ವೆಸ್ಟ್ಮೆಂಟು ಇದಕ್ಕೇನು ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಆಗೋಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು ಧೈರ್ಯ ಮಾಡಿ ನೋಡಿ ಬ್ಲಾಸ್ಟ್ ಮಾಡಿಸ್ಕೊಳ್ಳಿ. ಮತ್ತು ಒಂದು ಮಾತು, ಬ್ಲಾಸ್ಟ್ ಮಾಡೋರಿಗೆ ಮತ್ತು ಈ ರೀತಿ ಐಡಿಯಾ ಕೊಟ್ಟವ್ರಿಗೆ ಬೈಕೋಬೇಡಿ ಅಷ್ಟೇ, ಇನ್ನೇನೂ ಇಲ್ಲ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನೀರು ಒಳಗಡೆ ಬಿಡ್ತಾ ಇದ್ದೀನಿ ಕ್ಯಾಮ್ರಾನ. ನೀರಿಂದ ಗುಳ್ಳೆ ಯಾಕೆ ಈ ರೀತಿ ಬತ್ತೈತೆ ಅಂದರೆ ಮೋಟ್ರು ಆಫ್ ಮಾಡಿದ್ದೀವಿ, ಅದಕ್ಕೆ ರಿಟರ್ನು ನೀರು ಬಂದಾಗ ಈ ರೀತಿ ಗುಳ್ಳೆ ನೀರು ಬರ್ತಾ ಇರೋದು. ಇನ್ನೇನು ರೀಸನ್ ಇಲ್ಲ. ಇದು ಮೇಲ್ಗಡೆಯಿಂದ ಮೋಟ್ರ್ ಆಫ್ ಮಾಡಿದ್ದೀನಿ, ರಿಟರ್ನ್ ನೀರು ಇಳಿತಾ ಇರುವಾಗ ಈ ರೀತಿ ಗುಳ್ಳೆ ಬರ್ತಾ ಇರೋದು.
ಇದಕ್ಕೆ ಎಕ್ಸಾಂಪಲ್ಲು ನಿಮಗೆ ಮೋಟ್ರಿಂದ ಕೆಳಗಡೆ ಬಿಡುವಾಗ ನೋಡ್ಬೋದು, ಅಲ್ಲಿ ನೀವು ಆ ಗುಳ್ಳೆ ನಿಂತೋಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಪಂಪ್ ಹತ್ರ ಬಂದಿದ್ದೀವಿ. ಪಂಪಿಂದ ಗುಳ್ಳೆಗಳು ಬರ್ತಾ ಇರೋದು, ರಿಟರ್ನ್ ನೀರು ಇಳಿಯುವಾಗ ಈ ರೀತಿ ಗುಳ್ಳೆಗಳು ಬರ್ತಾ ಇರೋದು. ಇವಾಗ ಮೋಟ್ರ್ ಹತ್ರ ಬಂದಿದ್ದೀವಿ, ನೋಡಿ ಗುಳ್ಳೆ ಸ್ಟಾಪ್ ಆಗಿದೆ. 610 ಅಡಿ ಮೋಟ್ರ್ ಬಿಟ್ಟಿರೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತುಂಬ ಸತಿ ಹೇಳ್ತಾ ಇದ್ದೀನೇನೋ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಮೋಟ್ರಿಂದ ಕೆಳಗಡೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು. ಬನ್ನಿ ಇಲ್ಲೆಲ್ಲರ ಎಳೆಗಳಾಯ್ತಾ ಅಂದ್ಬಿಟ್ಟು ನೋಡೋಣ ಬನ್ನಿ. ಮೋಟ್ರಿಂದ ಕೆಳಗಡೆ ಯಾವ ರೀತಿ ಕ್ಯಾಮ್ರಾ ಬಿಟ್ಟೋ ಅಂದರೆ V4 ಮೋಟ್ರ್ ಬಿಟ್ಟಿರೋದು, ಅದಕ್ಕೆ ಸೈಡಲ್ಲಿ ಕ್ಯಾಮ್ರಾ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಈ ರೀತಿ ಕೆಳಗಡೆ ಸುಮ್ಮನೆ ಡ್ರಿಲ್ ಮಾಡಿರುವಾಗ ನಾವು ಮೇಲ್ಗಡೆಯಿಂದ ಮೋಟ್ರ್ ಬಿಟ್ರೆ ಏನಾರ ಯೂಸ್ ಆಗುತ್ತಾ? ಹೌದು, ಅರ್ಧ ಗಂಟೆ ಬರ್ತಾ ಇರೋ ನೀರು ಇನ್ನೊಂದು ಕಾಲು ಗಂಟೆ ಎಕ್ಸ್ಟ್ರಾ ಬರುತ್ತೆ. ಮತ್ತು ಒಂದೊಂದು ಮೋಟ್ರು ಒಂದೇ ಸಮ ಹೊಡೆಯೋ ಚಾನ್ಸ್ ಬರುವಾಗ ಒಂದೇ ಸಮ ನೀರು ಬರ್ತಾ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಮೋಟ್ರ್ ಪಂಪು ಎಷ್ಟಡಿಗೆ ಕೆಲಸ ಮಾಡುತ್ತೆ ಮತ್ತು ಎಷ್ಟಡಿ ಬಿಟ್ಕೊಂಡ್ರೆ ಸರಿ ಅಂದ್ಬಿಟ್ಟು ಯೋಚನೆ ಮಾಡಿ ಮೋಟ್ರ್ ಪಂಪ್ನ ತಗೊಬನ್ನಿ. ಬನ್ನಿ ಬೋರ್ವೆಲ್ಲು ಎಷ್ಟಡಿಗೆ ಲಾಸ್ಟ್ ಇದೆ ಅಂದ್ಬಿಟ್ಟು ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಬೋರ್ವೆಲ್ಲು ಎಂಡ್ ಬತ್ತು 718 ಅಡಿ ಬೋರ್ವೆಲ್ ಇದೆ. ಫುಲ್ಲು ಲಾಸ್ಟು ಡೆಡ್ ಎಂಡು 718 ಅಡಿ ಇದೆ ಈ ಬೋರ್ವೆಲ್ಲು. ಇವಾಗ ರಿಟರ್ನು ಕ್ಯಾಮ್ರಾ ಎತ್ಕೋತೀವಿ. ಕ್ಯಾಮ್ರಾ ಎತ್ಕೊಂಡು ಎಷ್ಟು ಅಡಿಗೆ ನೀರು ಬರ್ತಾ ಇದೆ ಅಂದ್ಬಿಟ್ಟು ನೋಡಿಕೊಂಡು
ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಂಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮಗೆ ತಿಳಿಸ್ತಾ ಹೋಗ್ತೀನಿ.